ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ. ಸೊ ದಿಸ್ ಇಸ್ ಅ ವಿಕ್ರಮ್ 1 ನೋಡಿ, ಇದು ರಾಕೆಟ್ ಇದು. ಓಕೆ, ಸೊ ಬೇಸಿಕಲಿ ಇದು ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್. ಓಕೆ, ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಯಾವುದು? ವಿಕ್ರಮ್ 1. ಇಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕಲಾಂ 250. ಆಯಿತಾ? ಸೊ ವಿಕ್ರಮ್ 1 ಇದನ್ನು ಅಭಿವೃದ್ಧಿಪಡಿಸಿರುವಂಥ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಸ್ಕೈರೂಟ್ ಏರೋಸ್ಪೇಸ್. ಓಕೆ, ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಇದನ್ನು ಡೆವಲಪ್ ಮಾಡಿದೆ. ಓಕೆ, ಸರಿ. ಇದು ಫಸ್ಟು ಇನ್ನೂ ಕಳಿಸಿಲ್ಲ ನಾವು ಇನ್ನೂ ಇದಕ್ಕೆ. ಓಕೆ, ಇನ್ನು ಕಳಿಸ್ಬೇಕು, ಸ್ಯಾಟಲೈಟ್ ಇನ್ನೂ ಕಳಿಸಿಲ್ಲ, ಡೆವಲಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತೇಳಿ ಒಂದು ಟೆಸ್ಟ್ ಮಾಡಲಾಯ್ತು ಇತ್ತೀಚೆಗೆ. ಇದು ವರ್ಕ್ ಆಗುತ್ತಾ ಇಲ್ವಾ ಅಂತೇಳಿ ಒಂದು ಟೆಸ್ಟ್ ಮಾಡಲಾಯಿತು. ಓಕೆ, ಆ ಟೆಸ್ಟನ್ನು ಮಿಷನ್ ಆಗಮನ್ ಏನು ಕರೀತಾರೆ? ಮಿಷನ್ ಆಗಮನ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ 2 ಸ್ಯಾಟಲೈಟನ್ನು ಕಕ್ಷೆ ಕೂರಿಸ್ತಾ ಇದ್ದೀವಿ. ಸೊ ವಿಕ್ರಮ್ 1 ಬಳಕೆ ಮಾಡಿಕೊಂಡು ಒಂದು 350 kg ಆರ್ಬಿಟ್ ಸ್ಯಾಟಲೈಟನ್ನು ಸೊ ಲಿಯೋದಲ್ಲಿ ಕೂರಿಸ್ತಾ ಇದ್ದೀವಿ, ಲೋ ಅರ್ತ್ ಆರ್ಬಿಟ್. ಓಕೆ, ಇನ್ನೊಂದು 260 kg ಸ್ಯಾಟಲೈಟನ್ನು ಸನ್ ಸಿಂಕ್ರೋನಸ್ ಆರ್ಬಿಟಿಗೆ ಕೂರಿಸ್ತಾ ಇದ್ದೀವಿ. ಆಯಿತಾ? ಸೊ ಸರ್ ಹೇಳಿರ್ತಾರೆ, ಶ್ರೀಗಂಧ್ ಸರ್ ಹೇಳಿದಾರಿಲ್ಲ, ಲೋ ಅರ್ತ್ ಆರ್ಬಿಟ್ ಅಂದ್ರೇನು, ಸನ್ ಸಿಂಕ್ರೋನಸ್ ಆರ್ಬಿಟ್ ಅಂದ್ರೇನು, ಕಕ್ಷೆಗಳ ಬಗ್ಗೆ ಪಾಠ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಒನ್ಸ್ ಅಗೈನ್ ಪಾಯಿಂಟ್ಸ್, ಫ್ಯಾಕ್ಚುಯಲ್ ಪಾಯಿಂಟ್ಸ್ ನಾನು ಹೇಳ್ತಾ ಇರೋದು. ನೀವು ಉತ್ತರ ಕೊಡ್ತಾ ಹೋಗಿ, ನಾನು ಕ್ವಶನ್ ಕೇಳ್ತಾ ಕೊಡ್ತೀನಿ, ಉತ್ತರ ಕೊಡ್ತಾ ಹೋಗಿ. ಓಕೆ, ಆ್ಯಂಡ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್ ಸರ್, ಸಿ ದಿಸ್ ಈಸ್ ನಾಟ್ ಅ ಬಿಲ್ಡಪ್ ಆರ್ ವಾಟ್ ಎಕ್ಸಾಜುರೇಷನ್ ಆ ಥರದ್ದಲ್ಲ. ಐ ಆಮ್ ಎ ಪರ್ಸನ್ ಹೂ ಆಲ್ವೇಸ್ ವ್ಯಾಲ್ಯೂ ಟೈಮ್ ವೆರಿ ಮಚ್. ನನಗೆ ನೀವು ಈ ಕ್ಷಣದಲ್ಲಿ ಓಕೆ ಸರ್, ನಿಮಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಯಾವುದು ಜೀವನದಲ್ಲಿ ಅಂದರೆ ಇಟ್ಸ್ ಟೈಮ್ ಅಂತ ಹೇಳ್ತೀನಿ ಅವಾಗ. ಟೈಮ್ ಈಸ್ ಎವ್ರಿಥಿಂಗ್. ಟೈಮನ್ನು ಹೆಂಗೆ ಸದ್ಬಳಕೆ ಮಾಡ್ತೀರೋ ಅನ್ನೋ ಆಧಾರದ ಮೇಲೆ ನೀವು ಲೈಫ್ ನಿಂತಿರುತ್ತೆ ಅವಾಗ. ಆಯಿತಾ? ಸೊ ಹಂಗಿದ್ದಾಗ ನಾನು ಏನೋ ಸುಮ್ಮನೆ ಬಂದು ಓಕೆ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡ್ತೀನಿ, ಯಾವುದೋ ಟಾಪಿಕ್ಸ್ ಹಾಯ್ಕೊಂಬರ್ತೀನಿ, ಬೇನೋ ಮನೆಗೆ ಹೇಳ್ತೀನಿ, ನೀವು ಏನೋ ಕೇಳಿಸ್ಕೊಳ್ಳಿ, ನನಗೂ ಏನೋ ಸಂಬಳ ಬಂತು ಮನೆಗೆ ಹೋಗ್ತೀನಿ, ಈ ಥರ ಪರ್ಸನ್ನೇ ಅಲ್ಲ ನಾನು. ಆ ಥರದ ಮನಸ್ಥಿತಿ ಬಂದಿದ್ದೀನ ನಾನು ಟೀಚಿಂಗ್ ಸ್ಟಾಪ್ ಮಾಡ್ತೀನಿ. ಆಯಿತಾ? ಸೊ ಆಲ್ವೇಸ್ ಐ ಬಿಲೀವ್ ಇನ್ ಒನ್ ಥಿಂಗ್. ನಾನು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನನ್ನ ಥಾಟ್ ಪ್ರೊಸೆಸ್ ಬರೋದು, ಇದು ನಾನೇ ಇದನ್ನು ಮಾಡೋಕ್ಕೆ ನಾನೇ ಹಾಕಬೇಕು. ಎಲ್ಲರೂ ಮಾಡ್ತಾರೆ ಇದನ್ನು ಮಾಡೋಕ್ಕೆ ನಾನೇ ಹಾಕಬೇಕು. ಅದರಲ್ಲಿ ನನಗೆ ವೈಶಿಷ್ಟ್ಯತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ನಾನು ಮಾಡ್ತೀನಿ ಯಾವಾಗಲೂ. ಓಕೆ, ಉದಾಹರಣೆಗೆ ನಾನು ಥಿಂಕ್ ಮಾಡ್ತೀನಿ, ವೈ ವೀಕ್ಲಿ ಕರೆಂಟ್ ಅಫೇರ್ ಕ್ಲಾಸಸ್ ಇಸ್ ಎಸೆನ್ಷಿಯಲ್, ಯಾಕೆ ಇದು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಉದಾಹರಣೆ ನಂಬರ್ 1, ನಿಮಗೆ ಸರ್ ಮಂಡೇ ಟು ಸ್ಯಾಟರ್ಡೆ ಪೇಪರ್ ಓದೋಕ್ಕಾಗಿರಲ್ಲ, ಓದಿದ್ರೂ ಅರ್ಥ ಆಗಿರಲ್ಲ, ಅರ್ಥ ಆದರೂ ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಿರಲ್ಲ, ನೋಟ್ಸ್ ಮಾಡ್ಕೊಂಡು ಕೀವರ್ಡ್ಸ್ನ ಮಾರ್ಕ್ ಮಾಡಿ ರಿವಿಷನ್ ಮಾಡೋಕ್ಕಾಗಿರಲ್ಲ. ಸೊ ಇಷ್ಟು ಬಂಡಲ್ ಇದೆ, ಅದನ್ನು ವಿತಿನ್ 3 ಅವರ್ಸಲ್ಲಿ ಡಿಕೋಡ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮ್ಗೆ ತಲೆ ಕೂರಿಸೋದಕ್ಕೆ ಸಾಧ್ಯ ಇದೆಯಾ? ಇದನ್ನು ಯೋಚನೆ ಮಾಡ್ಕೊಂಡು ಬರ್ತೀನಿ ನಾನು. ಫಾರ್ ದ್ಯಾಟ್ ರೀಸನ್ ಈ ಕ್ಲಾಸಸ್ ನಿಮ್ಗೆ ಇಂಪಾರ್ಟೆಂಟ್. ಆಯಿತಾ? ಈಗ ಆಲ್ರೆಡಿ ಕೋಚಿಂಗ್ ಮುಗ್ದಿದೆ ಸರ್, ನಮ್ಮದು ಸಬ್ಜೆಕ್ಟ್ಸು ಎಲ್ಲ ಪೂರ್ತಿ ಮುಗ್ದಿದೆ, ನಾವು ಕರೆಂಟ್ ಅಫೇರ್ಸ್ಗೆ ನಾವೇ ಹೆಚ್ಚು ಸಮಯ ಕೊಡ್ತೀವಿ, ನಿಮ್ಮ ಕ್ಲಾಸಸ್ ಅವಶ್ಯಕತೆ ಇಲ್ಲ ಅಂದರೆ ದಟ್ ಈಸ್ ಒನ್ ಪಾರ್ಟ್. ಬಟ್ ಇಲ್ಲಿ ಮುಖ್ಯವಾಗಿ ಅಸಿಸ್ಟೆನ್ಸ್ ಬೇಕಾಗಿರೋದು ಆ ಕ್ಯಾಟಗರಿಗಲ್ಲ, ಈ ಕ್ಯಾಟಗರಿಗೆ. ಬಿಕಾಸ್ ಕ್ಲಾಸಸ್ ಕೇಳೋಕ್ಕೂ ಟೈಮ್ ಸಿಗ್ತಿಲ್ಲ, ಓದೋಕ್ಕೂ ಟೈಮ್ ಸಿಗ್ತಿಲ್ಲ, ಪೇಪರ್ ಮೊದಲೇ ಓದೋಕ್ಕಾಗ್ತಿಲ್ಲ, ಓದಿದ್ರು ಅರ್ಥ ಆಗಲ್ಲ, ಅರ್ಥ ಆದ್ರು ನೋಟ್ಸ್ ಮಾಡೋಕ್ಕಾಗಲ್ಲ, ನೋಟ್ಸ್ ಮಾಡೋದು ರಿವಿಷನ್ ಮಾಡೋಕ್ಕಾಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಯಾವಾಗ ಸರಿ. ಒಂದು ನಾನು ನೋಡ್ತಿರ್ತೀನಿ ನೋಡು, ನನಗೆ ಗೊತ್ತು ಅವ್ರು ನಿಮ್ಮ ಹೆಸರೇನು? ಎಸ್ ನೋಡಿ, ಇವರು ಓಕೆ, ಅವನು ಎಲ್ಲ ಇಲ್ಲಿ ಕೂತಿರೋರು ಏನೇನಿದ್ರಲ್ಲ ಹೂ ಆರ್ ವೆರಿ ಸೀರಿಯಸ್ ಅಬೌಟ್ ಕರೆಂಟ್ ಅಫೇರ್ಸ್. ಇವರು ತುಂಬ ಹಳೆ ಬ್ಯಾಚ್ ಅವರು ಆ್ಯಕ್ಚುಲಿ. ಮತ್ತು ಅವನು ಎಲ್ಲ ಹಳೆ ಬ್ಯಾಚ್, ಮುಗ್ದೋಗಿದೆ ಬ್ಯಾಚು, ಬಟ್ ಸ್ಟಿಲ್ ದೇ ಆರ್ ಕಮಿಂಗ್. ಆದರೆ ಆ ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಮೇಲೆ ಇನ್ನೂ ಅದೇ ಇಂಟ್ರೆಸ್ಟ್ ಉಳಿಸ್ಕೊಂಡಿದ್ದಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಕ್ಚುಲಿ. ಅಂದರೆ ಪ್ರಶ್ನೆ ಪತ್ರಿಕೆ ಅರಿವಿದೆ ಅಂತ ಆಯ್ತದು. ಓಕೆ, ನಿಮ್ಮ ಬಗ್ಗೆ ನನಗೆ ಗೊತ್ತಿರಲ್ಲ ನೀವು ಅಂದ್ಕೊಂಡಿರ್ತೀರ, ಬಟ್ ನನಗೆ ಗೊತ್ತಿರುತ್ತೆ. ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಯಾಗಿ ನೀವೇನು ಅಂತ ನನಗೆ ಗೊತ್ತಿರುತ್ತೆ. ಬಿಕಾಸ್ ಐ ಟೆಂಟ್ ಟು ಅಬ್ಸರ್ವ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಸ್ಟೂಡೆಂಟ್. ನಾನು ಇವ್ರನ್ನ ಹೇಳೋರ್ಗು ಅವ್ರಿಗೆ ಗೊತ್ತಿರಲಿಲ್ಲ ನನ್ನ ಬಗ್ಗೆ, ಇವ್ರ ಬಗ್ಗೆ ನನಗೆ ಅಷ್ಟು ಗೊತ್ತು ಅಂತ. ಹಂಗೆ
ಆಸ್ ಅ ಸ್ಟೂಡೆಂಟಾಗಿ ಆ್ಯಂಡ್ ಔಟ್ ಆಫ್ ದ ಕ್ಲಾಸ್ ರೂಮ್ ನಮಗೂ ನಿಮಗೂ ಸಂಬಂಧನೇ ಇಲ್ಲ. ಏನೋ ನಾಗರಾಜು, ಹಾಂ, ಯಾವ ನಂಬರ್ ಸಿಕ್ಕಿಲ್ಲ? ಸರಿ, ಫಾಸ್ಟಾಗಿ ಹೇಳಿ. ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಯಾವುದು? ವಿಕ್ರಮ್ 1. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಲಾಂಟ. ಓಕೆ, ಅದನ್ನು ಅಭಿವೃದ್ಧಿಪಡಿಸಿರುವಂಥ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಕೈ ರೂಟ್ ಏರೋಸ್ಪೇಸ್ ಅಲ್ವಾ? ಸರಿ, ಇದರದ್ದು ಒಂದು ಆರ್ಬಿಟಲ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ಹೆಸರು ಮಿಷನ್ ಆಗಮನ್, ರೈಟ್? ಸೊ 2 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸ್ತಾ ಇದ್ದೀವಿ. ಒಂದು ಲೋ ಅರ್ತ್ ಆರ್ಬಿಟ್ಗೆ, ಇನ್ನೊಂದು ಸನ್ ಸಿಂಕ್ರನಸ್ ಆರ್ಬಿಟ್ಗೆ. ಎಸ್ ಆರ್ ನೋ? ಓಕೆ, ಹಾಗಾದ್ರೆ ಇನ್ನೊಂದು ಲಾಸ್ಟ್ ಕ್ವಶನ್ನು. ಓಕೆ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳನ್ನು ಉತ್ತೇಜಿಸುವಂಥ ಇಸ್ರೋದ ಅಂಗಸಂಸ್ಥೆ ಯಾವುದು? ಇನ್ಸ್ಪೇಸ್, ರೈಟ್? ಓಕೆ, ದಿಸ್ ಇಸ್. ಈಗ ಒಂದು ಯುದ್ಧ ನೌಕೆ INS ಮಹೇಂದ್ರಗಿರಿ ಭಾರತೀಯ ನೌಕಾಪಡೆ ನಿಯೋಜನೆ ಆಯಿತು. ಆಯಿತಾ? ಭಾರತೀಯ ನೌಕಾಪಡೆ ನಿಯೋಜನೆ ಆಯಿತು. ಲಿಸನ್, ಅಬ್ಸರ್ವ್. ಯಾರಾದರೂ ಒಬ್ಬರು ಇಲ್ಲಿ, ಸರ್ ನಾನು ವೆಬ್ಸೈಟ್ ಫಾಲೋ ಮಾಡ್ತಾ ಇದ್ದೀನಿ ಸರ್, ಇನ್ಸ್ಟಾಕ್ಕೆ ಎಸ್ತೀನಿ ಬಿಡಿ, ರೆಗ್ಯುಲರಾಗಿ ಅಲ್ಲದೆ ಹೋದ್ರೆ ಅವಾಗ ಹಾಂ ಕೈತಿ ಪ್ಲೀಸ್. ಹೌದಾ? ಹೌ ಡು ಯು ಫೀಲ್? ರೂಢಿ ಮಾಡ್ಕೊಳ್ಳಿ, ಡೈಲಿ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಏನು ಸರ್? ಓಕೆ, ಆಯಿತು. ಕಷ್ಟಪಟ್ಟು ಬೆವರು ಸುರಿಸಿ ಬಿಲ್ಡ್ ಮಾಡಿರೋದು. ಮತ್ತು ಹಿಂಗೆಲ್ಲ ಕೇಳೋರು, ಸರ್ ಬೆವ್ರು ಯಾಕೆ ಬಿಡುತ್ತೆ ಸರ್, AC ಇರುತ್ತಲ್ಲ. ಈ ನಾಗರ ಬಗ್ಗೆ ಏನು ಸುಮ್ಮನೆ ಮಾಡಿದ್ದಾರೆ, ದುಡ್ಡು ಕೊಟ್ಟು ರೊಕ್ಕ ಇಸ್ಕೊಂಡಿರ್ತಾರೆ, ಮಾಡಿರ್ತಾರೆ. ಇಂಥವಾದಕ್ಕೆಲ್ಲ ಆನ್ಸರ್ ಕೊಡೋಕ್ಕಾಗಲ್ಲ. ಓಕೆ, ಸರಿ, ಆಯಿತು. ನೋಡಿ, ಈಗ ಯುದ್ಧ ನೌಕೆಗಳಲ್ಲಿ, ಸರ್ ಪ್ಲೀಸ್ ಅಬ್ಸರ್ವ್, ಯುದ್ಧ ನೌಕೆಗಳಲ್ಲಿ 3 ಥರ ಇದಾವೆ. ಓಕೆ, ಒಂದನ್ನು ಕಾವ್ರೇಟ್ ಅಂತ ಕರಿತೀವಿ. ಓಕೆ, ಕಾವ್ರೇಟ್. ಎರಡನೇದು ಫ್ರಿಗೇಟ್ಸ್. ಮೂರನೇದು ಡೆಸ್ಟ್ರಾಯರ್ಸ್. ಆಯಿತಾ? ಈಗ ಸಿಂಪಲ್, ಈಗ ಭಾರತದ ಪರ್ಯಾಯ ದ್ವೀಪತೆಗಳನ್ನು, ಓಕೆ, ಸೊ ಪೆನಿನ್ಸುಲಾರ್ ಪೋರ್ಷನ್ ಆಫ್ ಇಂಡಿಯಾ, ಇಲ್ಲಿ ಸಣ್ಣ ಪುಟ್ಟ ಕಣ್ಗಾವಲು ವ್ಯವಸ್ಥೆ, ಸರ್ವೆಲೆನ್ಸ್ ಕಣ್ಗಾವಲು ವ್ಯವಸ್ಥೆ, ಅಥವಾ ಪೈರಸಿ ಕಡಲಗಳ್ಳತನವನ್ನು ಚೆಕ್ ಮಾಡೋದು, ಸ್ಮಗ್ಲಿಂಗ್ ಚೆಕ್ ಮಾಡೋದು. ಓಕೆ, ಎಸ್ ಆರ್ ನೋ? ಅಥವಾ ಭಾರತದ ಕಾನೂನುಗಳ ಉಲ್ಲಂಘನೆ ಆಗ್ತಿದೆಯಾ ಅಂಥ ಸಂದರ್ಭದಲ್ಲಿ ಚೆಕ್ ಮಾಡೋದು. ಇದಕ್ಕೆ ಚಿಕ್ಕ ಗಾತ್ರದ ಯುದ್ಧ ನೌಕೆಗಳನ್ನು ನಾವು ಕಾರ್ವೆಟ್ ಅಂತ ಕರಿತೀವಿ. ಓಕೆ, ಸರಿ. ಮಧ್ಯಮ ಗಾತ್ರದ ಯುದ್ಧ ನೌಕೆಗಳನ್ನು ಫ್ರಿಗೇಟ್ ಅಂತ ಕರಿತೀವಿ. ಸಣ್ಣ ಪುಟ್ಟ ದಾಳಿ ಮಾಡ್ಬೋದಿತ್ತು. ಎದುರಾಳಿಗಳನ್ನು ಒಡೆದು ಉರುಳಿಸಬಲ್ಲ ಸಾಮರ್ಥ್ಯ ಇರೋದು ಡೆಸ್ಟ್ರಾಯರ್. ಓಕೆ, ಈಗ ಹಾಗಾದರೆ ಈ INS ಮಹೇಂದ್ರಗಿರಿ ಅಬ್ಸರ್ವ್. ಓಕೆ, INS ಮಹೇಂದ್ರಗಿರಿ ಇದೇನಿದು ಅಂತ ಹೇಳ್ತೀನಿ. ಪ್ಲೀಸ್ ಫಸ್ಟ್ ಅಬ್ಸರ್ವ್, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಟ್ ಇಸ್ ಎ ಸ್ಟೆಲ್ತ್ ಫ್ರಿಗೇಟ್ ಅಂತ ಹೇಳ್ತೀವಿ. ಓಕೆ ಸರ್, ಭಾರತದಲ್ಲಿ ಸ್ವದೇಶೀಯವಾಗಿ ನಿರ್ಮಾಣಗೊಂಡಿರುವ ಸ್ಟೆಲ್ತ್ ಫ್ರಿಗೇಟ್, ಇಟ್ ಇಸ್ ಇಂಡಿಜಿನಸ್. ಇದು 75% ಆಫ್ ದ ಕಾಂಪೊನೆಂಟ್ಸು ನಾವೇ ಉತ್ಪಾದನೆ ಮಾಡಿರೋದು. ಓಕೆ, ಕೋವಿಡ್ ಟೈಮಲ್ಲಿ ಭಾರತ ಸ್ವಾವಲಂಬನೆಯನ್ನು ಸಾಧಿಸ್ಲಿಕ್ಕೋಸ್ಕರ ಭಾರತ ಸರ್ಕಾರ ಯಾವ ಯೋಜನೆ ಲಾಂಚ್ ಮಾಡಿತ್ತು? ಆತ್ಮನಿರ್ಭರ ಯೋಜನೆ. ಹೆಸರು ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ನ್ಯೂಸಲ್ಲಿ ಇತ್ತು. ಆತ್ಮನಿರ್ಭರತೆ ಅಂದರೆ ಏನು? ಸ್ವಾವಲಂಬನೆ. ಓಕೆ, ಆತ್ಮನಿರ್ಭರ ಯೋಜನೆಯ ಕೆಳಗಡೆ 200 MSMEಗಳನ್ನು ಸೇರಿಸ್ಕೊಂಡು, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಸೇರಿಸ್ಕೊಂಡು ನಾವು 75% ಆಫ್ ದ ಕಾಂಪೊನೆಂಟ್ಸು ನಮ್ಮದೇ ದೇಶದ್ದು ಈ ಸ್ಟೆಲ್ತ್ ಫ್ರಿಗೇಟನ್ನು ಬಿಲ್ಡ್ ಮಾಡಿದ್ವಿ. ಸ್ಟೆಲ್ತ್ ಅಂದ್ರೇನು? ಸ್ಟೆಲ್ತ್ ಇಸ್ ಅ ಟೆಕ್ನಾಲಜಿ. ಎದುರಾಳಿಗಳ ರೆಡಾರನ್ನು ಕಣ್ ತಪ್ಪಿಸಬಲ್ಲ ಸಾಮರ್ಥ್ಯ ಇರುತ್ತೆ. ಇದನ್ನು ಸ್ಟೆಲ್ತ್ ಅಂತ ಕರೀತಾರೆ. ಎದುರಾಳಿಗಳ ರೆಡಾರ್ಗೆ ಇದು ಕಣ್ಣಿಗೆ ಕಾಣಿಸಲ್ಲ ಇದು. ಸೊ ಇಟ್ಸ್ ಎ ಸ್ಟೆಲ್ತ್ ಫ್ರಿಗೇಟ್. ಹಾಗಾದರೆ ಸರ್, ಈ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಪ್ರಾಜೆಕ್ಟ್ 17A ಲಾಂಚ್ ಮಾಡಲಾಗಿದೆ ಬೈ ಇಂಡಿಯನ್ ನೇವಿ. ಭಾರತದ ನೌಕಾಪಡೆಗೆ ಅಗತ್ಯವಿರುವ ಸ್ಟೆಲ್ತ್ ಫ್ರಿಗೇಟ್ಸನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಇಂಡಿಯನ್ ನೇವಿ ಹ್ಯಾಸ್ ಲಾಂಚ್ಡ್
ಪ್ರಾಜೆಕ್ಟ್ 17A. ಹಾಗಾದರೆ ಸರ್ ಪ್ರಾಜೆಕ್ಟ್ 17A ಕೆಳಗಡೆ ನಿರ್ಮಾಣಗೊಂಡಿರ್ತಕ್ಕಂಥ ಸ್ಟೆಲ್ತ್ ಫ್ರಿಗೇಟ್ಗಳು ಯಾವ್ಯಾವು ಸರ್? 7 ಇದಾವೆ. INS ನೀಲಗಿರಿ, ಹಿಮಗಿರಿ, ಉದಯಗಿರಿ, ತಾರಗಿರಿ, ದೂನಗಿರಿ, ವಿಂಧ್ಯಗಿರಿ, ಮಹೇಂದ್ರಗಿರಿ. ಆಯ್ತಾ? ರೈಟ್ ಸರ್. ಈ ಭಾರತದ ಈ ತುದಿಗಳ ಹೆಸರನ್ನು ಇಡಲಾಗಿದೆ. ಓಕೆ ಸರ್, ಹಿಂಗ ಸುಮ್ಮನೆ ಕೇಳೋಣ. ಕರ್ನಾಟಕದ ಅತ್ಯಂತ ಎತ್ತರದ ತುದಿ ಯಾವುದು? ಮುಳ್ಳಯ್ಯನಗಿರಿ. ಆಮೇಲೆ ಸರ್ ಇದು ಇಲ್ಲಿ INS ಮುಳ್ಳಯ್ಯನಗಿರಿ ಇಲ್ವಲ್ಲ ಸರ್ ಅಂತ ಹುಡುಕ್ಬಾರ್ದು. ಇಲ್ಲ ಸರಿ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಯಾವುದು? ಬಾಬಾ ಬುಡಂಗಿ. ಮತ್ತು INS ಬಾಬಾ ಬುಡಂಗಿ ಹುಡುಕ್ಬಾರ್ದು. ಓಕೆ. ಸೊ ಭಾರತದ ಅತಿ ಎತ್ತರದ ತುದಿಗಳನ್ನು ಇಡಲಾಗಿದೆ. ನೀಲಗಿರಿ, ಹಿಮಗಿರಿ, ಉದಯಗಿರಿ, ತಾರಗಿರಿ, ದೂನಗಿರಿ, ವಿಂಧ್ಯಗಿರಿ, ಮಹೇಂದ್ರಗಿರಿ ಇಟ್ಟಿದೆ. ಆಯಿತಾ? ನೋಡಿ, ಇಷ್ಟು ಗಿರಿಗಳನ್ನು ಆಮೇಲೆ ಈ ಫ್ರಿಗೇಟ್ಸನ್ನು ಡಿಸೈನ್ ಮಾಡಿರೋದು ಸೊ ವಾರ್ಶಿಪ್ ಡಿಸೈನ್ ಬ್ಯೂರೋ ಅಂತ ಒಂದು ಸಂಸ್ಥೆ ಇದೆ. ವಾರ್ಶಿಪ್ ಡಿಸೈನ್ ಬ್ಯೂರೋ ಡಿಸೈನ್ ಮಾಡಿರೋದು. ಬಟ್ ಡೆವಲಪ್ಮೆಂಟಿಗೆ 2 ಸಂಸ್ಥೆ ಕೊಟ್ಟಿದೆ. ಓಕೆ. ಒಂದು ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈಯು, ಎರಡನೇದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಕೋಲ್ಕತ್ತಾ. 3 ಅದಕ್ಕೆ ಕೊಟ್ಟಿದ್ದೀವಿ, 4 ಇದಕ್ಕೆ ಕೊಟ್ಟಿದ್ದೀವಿ. ಓಕೆ. ಮಜಗಾನ್ ಡಾಕ್ ಲಿಮಿಟೆಡ್ಗೆ 4 ಕೊಟ್ಟಿದ್ದೀವಿ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ಗೆ 3 ಕೊಟ್ಟಿದ್ದೀವಿ. ಆಯಿತಾ? ಸೊ ಫಾರ್ ದ್ಯಾಟ್ ರೀಸನ್ ಸೊ ಮಹೇಂದ್ರ ಎಲ್ಲ ನಾನು ಹೇಳಿರೋದೆಲ್ಲ ಇದರಲ್ಲಿ ಇದ್ದಾವೆ. ಓಕೆ.